ಕೆಲವೊಮ್ಮೆ ಜನರು ಚಿಕ್ಕ ಚಿಕ್ಕ ಕಾರಣಗಳಿಗೂ ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ನಾವು ಅನೇಕ ಬಾರಿ ಕೇಳಿದ್ದೇವೆ. ಜನರು ಏಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಮತ್ತು ಇದರ ಪರಿಣಾಮವೇನು, ಇದಕ್ಕೆ ಪರಿಹಾರವೇನು ಮುಂತಾದ ವಿಷಯಗಳ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಆತ್ಮಜ್ಞಾನ ಅಥವಾ ಆಧ್ಯಾತ್ಮಿಕ ಜ್ಞಾನದ ಕೊರತೆಯಿಂದಾಗಿ ಜನರಿಗೆ ಜೀವನದ ಗುರಿ ಏನೆಂಬುದು ತಿಳಿದಿಲ್ಲ. ಆದರೆ ಮಾನವ ಜನ್ಮದ ಗುರಿಯು ಭಗವಂತನ ಧಾಮಕ್ಕೆ ಹಿಂದಿರುಗುವುದಾಗಿದೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಇದನ್ನು ತಿಳಿಯದೇ ಇರುವವರು ಇಂದ್ರಿಯ ತೃಪ್ತಿಯನ್ನು ತಮ್ಮ ಜೀವನದ ಗುರಿಯಾಗಿಸಿಕೊಳ್ಳುತ್ತಾರೆ. ಇದರಿಂದಾಗಿ ಅನೇಕ ಸಂಕಷ್ಟಗಳಿಗೆ ಒಳಗಾಗುತ್ತಾರೆ ಮತ್ತು ಕೆಲವೊಮ್ಮೆ ಈ ಸಂಕಷ್ಟಗಳಿಂದ ಹೊರಬರಲಾಗದೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾರೆ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಒಂದು ಮಹಾಘೋರವಾದ ಅಪರಾಧ ಅಥವಾ ಪಾಪ ಎಂಬುದು ಹೆಚ್ಚಿನ ಜನರಿಗೆ ತಿಳಿದಿಲ್ಲ. ಈ ದೇಹವು ಭಗವಂತನಿಗೆ ಸೇರಿದೆ. ಆದ್ದರಿಂದ ಭಗವಂತನು ಕೊಟ್ಟಿರುವ ಈ ದೇಹವನ್ನು ಕೊಲ್ಲುವ ಹಕ್ಕು ನಮಗಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ತಮ್ಮ ಕಷ್ಟಗಳು ಕೊನೆಗೊಳ್ಳುತ್ತವೆ ಎಂದು ಜನರು ಯೋಚಿಸುತ್ತಾರೆ. ಇದು ಒಂದು ರೀತಿಯ ಎಸ್ಕೇಪಿಸಮ್. ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ತಾವು ಇನ್ನೂ ಘೋರವಾದ ಸಂಕಷ್ಟಗಳಿಗೆ ಒಳಗಾಗುತ್ತೇವೆ ಎಂಬುದು ಜನರಿಗೆ ತಿಳಿದಿಲ್ಲ. ಇದು ಬಾಣಲೆಯಿಂದ ಬೆಂಕಿಗೆ ಬಿದ್ದಂತೆ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಗೇನ್ಸ್ಟ್ ದ ಲಾ ಆಗಿರುವುದರಿಂದ ಅವರು ಇನ್ನೂ ಒಂದು ಹೆಚ್ಚಿನ ಅಪರಾಧವನ್ನು ಮಾಡುತ್ತಿದ್ದಾರೆ. ಇದು ಹೇಗೆ ಎಂಬುದನ್ನು ಒಂದು ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳಬಹುದು. ಒಂದು ಜೈಲಿನಲ್ಲಿ ಬಂಧಿಯಾಗಿರುವ ಒಬ್ಬ ಖೈದಿಯು ಜೈಲಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅವನು ಇನ್ನೂ ಘೋರವಾದ ಶಿಕ್ಷೆಗೆ ಒಳಗಾಗುತ್ತಾನೆ. ಅದೇ ರೀತಿ ಆತ್ಮಹತ್ಯೆಯ ವಿಷಯದಲ್ಲೂ ಇದು ಅನ್ವಯವಾಗುತ್ತದೆ. ನಾವು ವಾಸ ಮಾಡುತ್ತಿರುವ ಈ ಭೌತಿಕ ಲೋಕವು ಒಂದು ಜೈಲ್ ಇದ್ದಂತೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ನಾವು ಭಗವಂತನಿಂದ ವಿಮುಖರಾಗಿ ಅಪರಾಧಿಗಳಾಗಿದ್ದೇವೆ. ನಾವು ಭಗವಂತನಿಂದ ಸ್ವತಂತ್ರರಾಗಿರಲು ಬಯಸಿ ಈ ಭೌತಿಕ ಪ್ರಪಂಚಕ್ಕೆ ಬಂದಿದ್ದೇವೆ ಮತ್ತು ಈ ಭೌತಿಕ ಪ್ರಪಂಚವು ದುಃಖಾಲಯಂ ಅಶಾಶ್ವತಂ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಆದ್ದರಿಂದ ನಾವು ಇಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಿದ್ದೇವೆ. ಇಲ್ಲಿಂದ ಅಂದರೆ ಈ ಭೌತಿಕ ಲೋಕವೆಂಬ ಜೈಲಿನಿಂದ ನಾವು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ, ಅಂದರೆ ಆತ್ಮಹತ್ಯೆ ಮಾಡಿಕೊಂಡಾಗ, ಅದು ಇನ್ನೂ ಒಂದು ಹೆಚ್ಚಿನ ಅಪರಾಧವನ್ನು ಮಾಡಿದಂತೆ. ಜೈಲಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವ ಖೈದಿಯು ಇನ್ನೂ ಘೋರವಾದ ಶಿಕ್ಷೆಗೆ ಒಳಗಾಗುವಂತೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವವರು ಇನ್ನೂ ಹೆಚ್ಚಿನ ಸಂಕಷ್ಟಗಳಿಗೆ ಒಳಗಾಗಬೇಕಾಗುತ್ತದೆ. ತಮ್ಮ ಮುಂದಿನ ಜನ್ಮದಲ್ಲಿ ಅವರು ಇನ್ನೂ ಹೆಚ್ಚು ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಈ ಅಮೂಲ್ಯವಾದ ಮನುಷ್ಯ ಜನ್ಮವನ್ನು ದುರುಪಯೋಗ ಮಾಡಿರುವುದರಿಂದ ಅವರಿಗೆ ಮತ್ತೆ ಮನುಷ್ಯ ಜನ್ಮ ಸಿಗುವುದು ಕಷ್ಟ ಮತ್ತು ಅವರು ಬೇರೆ ಬೇರೆ ನರಕಲೋಕಗಳಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ಒಂದು ನಿಗದಿತ ಸಮಯದವರೆಗೆ ಅವರಿಗೆ ಸ್ಥೂಲ ಶರೀರವು ಸಿಗದೆ ಅವರು ಪ್ರೇತಗಳಾಗಿ ಅಲೆದಾಡಬೇಕಾಗುತ್ತದೆ. ಜನ್ಮವನ್ನು ಪಡೆದಾಗಲೇ ಮರಣದ ದಿನಾಂಕವು ನಿಗದಿತವಾಗಿರುತ್ತದೆ. ಆದ್ದರಿಂದ ಅವರ ಆಯಸ್ಸು ಮುಗಿಯುವವರೆಗೆ ಅವರು ಪ್ರೇತಗಳಾಗಿ ಸಂಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಅಂದರೆ ಸಪೋಸ್ ಒಬ್ಬ ವ್ಯಕ್ತಿಯ ಆಯಸ್ಸು 80 ವರ್ಷಗಳಾಗಿದ್ದರೆ ಅವರು 40 ವರ್ಷ ವಯಸ್ಸಿನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡರೆ ಅವರ ಇನ್ನುಳಿದ 40 ವರ್ಷಗಳ ಕಾಲ ಅವರು ಪ್ರೇತಾತ್ಮಗಳಾಗಿ ಉಳಿಯಬೇಕಾಗುತ್ತದೆ. ಸ್ಥೂಲ ಶರೀರವಿಲ್ಲದ ಕಾರಣ ಅವರ ಆಸೆಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗದೆ ಅವರು ತುಂಬ ವೇದನೆಯನ್ನು ಅನುಭವಿಸಬೇಕಾಗುತ್ತದೆ. ಉದಾಹರಣೆಗೆ, ಅವರಿಗೆ ಬಾಯಾರಿಕೆಯಾದಾಗ ಸ್ಥೂಲ ಶರೀರವಿಲ್ಲದ ಕಾರಣ ಅವರು ನೀರನ್ನು ಸಹ ಕುಡಿಯಲು ಸಾಧ್ಯವಾಗುವುದಿಲ್ಲ. ಹೀಗೆ ಅವರು ಅನೇಕ ರೀತಿಯ ವೇದನೆಗಳನ್ನು ಅನುಭವಿಸಬೇಕಾಗುತ್ತದೆ. ಈಗ ಇದಕ್ಕೆ ಪರಿಹಾರವನ್ನು ತಿಳಿದುಕೊಳ್ಳೋಣ. ಜೈಲಿನಿಂದ ಅಂದರೆ ಈ ಭೌತಿಕ ಲೋಕದಿಂದ ಹೊರಗೆ ಬರಲು ಒಂದು ಒಳ್ಳೆಯ ಮಾರ್ಗವಿದೆ. ಅದೇನೆಂದರೆ ಭಗವಂತ ಕೃಷ್ಣನಿಗೆ ಶರಣಾಗತರಾಗುವುದು. ಅಂದರೆ ಭಗವಂತನ ನಾಮಗಳಾದ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಾ ನಮಗೆ ಬರುವ ಕಷ್ಟಗಳನ್ನು
ಸಹನೆಯಿಂದ ಅನುಭವಿಸಬೇಕು. ಈ ಜನ್ಮವು ಹಾಳಾಗಿರಬಹುದು, ಆದರೆ ಮುಂದಿನ ಜನ್ಮವನ್ನು ನಾವು ಹಾಳು ಮಾಡಬಾರದು. ಆದ್ದರಿಂದ ಈ ಅಮೂಲ್ಯವಾದ ಮನುಷ್ಯ ಜೀವನವನ್ನು ವ್ಯರ್ಥ ಮಾಡದೆ ಭಗವಂತನ ನಾಮಗಳನ್ನು ಜಪಿಸಬೇಕು ಮತ್ತು ಇದರೊಂದಿಗೆ ಭಗವದ್ಗೀತೆ, ಶ್ರೀಮದ್ ಭಾಗವತ ಮುಂತಾದ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಆತ್ಮಜ್ಞಾನ ಅಥವಾ ಆತ್ಮ ಸಾಕ್ಷಾತ್ಕಾರದ ಕುರಿತಾಗಿ ಈ ಗ್ರಂಥಗಳಲ್ಲಿ ವಿವರಿಸಲಾಗಿದೆ. ಆತ್ಮಜ್ಞಾನ ಅಂದರೆ ನಾನು ಯಾರು, ಭಗವಂತ ಯಾರು, ನನಗೆ ಭಗವಂತನಿಗೆ ಇರುವ ಸಂಬಂಧವೇನು, ನಾನು ಏಕೆ ದುಃಖವನ್ನು ಅನುಭವಿಸುತ್ತಿದ್ದೇನೆ, ಈ ದುಃಖದಿಂದ ಹೇಗೆ ಹೊರಗೆ ಬರುವುದು ಮುಂತಾದ ಈ ಪ್ರಶ್ನೆಗಳಿಗೆ ಉತ್ತರವು ನಮಗೆ ಈ ಗ್ರಂಥಗಳಲ್ಲಿ ಸಿಗುತ್ತದೆ. ಮತ್ತು ಮೇಲಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಶ್ರದ್ಧೆಯಿಂದ ಜಪಿಸುವುದರಿಂದ ನಮಗೆ ಕಷ್ಟಗಳನ್ನು ಎದುರಿಸುವ ಶಕ್ತಿಯು ಬರುತ್ತದೆ ಮತ್ತು ನಾವು ನಮ್ಮ ಕರ್ಮಾನುಸಾರವಾಗಿ ಅನುಭವಿಸಬೇಕಾಗಿರುವ ಕಷ್ಟಗಳ ತೀವ್ರತೆಯು ಕಡಿಮೆಯಾಗುತ್ತದೆ. ಆದ್ದರಿಂದ ಆತ್ಮಜ್ಞಾನವನ್ನು ಪಡೆಯಬೇಕಾಗಿರುವುದು ಅತಿ ಮುಖ್ಯವಾಗಿದೆ. ಶ್ರೀಮದ್ ಭಾಗವತವನ್ನು ಒಬ್ಬ ಶುದ್ಧ ಭಕ್ತರಿಂದ ಶ್ರವಣ ಮಾಡುವುದರಿಂದ ಅಥವಾ ಓದುವುದರಿಂದ ನಮ್ಮ ಹೃದಯದಲ್ಲಿ ಕೃಷ್ಣನಿಗೆ ಭಕ್ತಿ ಸೇವೆಯನ್ನು ಮಾಡುವ ಇಚ್ಛೆಯು ಜಾಗೃತವಾಗುತ್ತದೆ ಮತ್ತು ಇದರ ಪರಿಣಾಮವೇನೆಂದರೆ ಶೋಕ, ಮೋಹ, ಭಯಗಳು ನಮ್ಮಿಂದ ದೂರವಾಗುತ್ತವೆ. ಹೀಗೆ ಆತ್ಮಹತ್ಯೆಗೆ ಕಾರಣಗಳಾದ ಶೋಕ, ಮೋಹ, ಭಯಗಳು ದೂರವಾದಾಗ ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ತಪ್ಪಿಸಬಹುದಾಗಿದೆ. ಹೀಗೆ ಭೌತಿಕ ಕಷ್ಟಗಳಿಗೆ ನಾವು ಆಧ್ಯಾತ್ಮಿಕ ಪರಿಹಾರವನ್ನು ಪಡೆದು ಈ ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸಬೇಕು. ಹರೇ ಕೃಷ್ಣ.